ಆ ಬಂದರು ಬರಲಿಕ್ಕೆ ಪ್ರಮುಖ ಕಾರಣ ನಾವು ಆಗಿದ್ದು. ಅಲ್ಲಿ ಚೇರ್ಮನ್ ಹತ್ರ ನಾಗರಿಕರು ಬಿಡಿ ಹೋಗಲಿಕ್ಕೆ, ಒಂದು ಶಾಸಕನಾದವನು ಅಥವಾ ಮಾಜಿ ಶಾಸಕನಾದವನಿಗೂ ಸಮೇತ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅಂತ ಒಂದು ದರ್ಪ ತೋಳಿನ ಅಧಿಕಾರಿ 7 ವರ್ಷದಿಂದ ತನ್ನ ಆಸ್ತಿಯ ಥರ ಜವಾಬ್ದಾರಿಯನ್ನು ಆ ಭಾಗದಲ್ಲಿ ತೆಗೆದುಕೊಂಡು ಅನ್ಯಾಯ ಮಾಡುತ್ತಿರುವಂಥ ಅನೇಕ ದುರಂತ ಘಟನೆಗಳು ನಡೀತಾ ಇದ್ದಾವೆ. ಆದರೆ ನಾನು ಮುಸ್ಲಿಮ್ ಆದರೆ ನೀವು ಕೇಸ್ ಹಾಕೋದು ಅಂತ ಹೇಳಿದರೆ ತಪ್ಪು ಮಾಡಿದರೆ ಮಾತ್ರ ಅಲ್ಲ ಸ್ವಾಮಿ ಹಾಕೋದು. ಈ ಪೋರ್ಟ್ನ ಡೆಪ್ಟಿ ಚೇರ್ಮನ್ನ ವಿರುದ್ಧ 24 ಕೋಟಿ ಮಾನನಷ್ಟ ದಾವೆ ನಾನು ಹುಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾವುದೇ ವಿಷಯದ ಸತ್ಯ ಅರಿಯದೆ ಏನೋ ಒಂದು ಶಾಸಕ ಏನೊಂದೋ ಮುಸ್ಲಿಮ್ ಇದ್ದಾನೆ ಅಂತೇಳಿ ಬಾಯಿಗೆ ಬಂದಾಗೆಲ್ಲ ಬೊಗಲೋದು ಬೇಡ. ದಯವಿಟ್ಟು ಬಹಿರಂಗವಾಗಿ ನಿಮಗೆ ನಾನು ಓಪನ್ ಆಗಿ ಹೇಳಿದ್ದೇನೆ, ತಪ್ಪಿದರೆ ನಮಗೆ ಕಡೆ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನು ಕೊಡಿ, ನಾವು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೇವೆ. ನಿನ್ನೆ ದಿವಸ ಸೋಷಿಯಲ್ ಮೀಡಿಯಾ ಮತ್ತು ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಂತಹ ವರದಿ, ನನ್ನ ಮೇಲೆ ಪಣಂಬೂರು ಠಾಣೆಯಲ್ಲಿ ದಿನಾಂಕ 10ರಂದು ಒಂದು ಕೇಸನ್ನು ದಾಖಲಿಸ್ತಾರೆ. ನವಮಂಗಳೂರು ಬಂದರು ತಮ್ಗೆ ಗೊತ್ತಿದೆ. ಆ ಬಂದರು ಬರಲಿಕ್ಕೆ ಪ್ರಮುಖ ಕಾರಣ ನಾವು ಆಗಿದ್ದೇವೆ. ಯಾಕೆಂತ ಹೇಳಿದರೆ ನನ್ನ ಜನನ ಪಣಂಬೂರಿನ ಮಣ್ಣಿನಲ್ಲಿ ಆಗ್ತದೆ. ಇವತ್ತೆಲ್ಲಿ ಆ ಪಣಂಬೂರಿನ ಆ ನವಮಂಗಳೂರು ಬಂದರು ಕಚೇರಿ ಇದೆ, ಅಲ್ಲೇ ನನ್ನ ತಂದೆಯ ಮನೆ ಇತ್ತು. ನಮ್ಮ ಹಿರಿಯರ ಮನೆಗಳು ಅಲ್ಲಿದ್ದವು. ಎಲ್ಲ ನಮ್ಮ ಸಂಬಂಧಿಕರ ಸಾಧಾರಣ 16 ಎಕರೆ ಜಮೀನು ಆ ಭಾಗದಲ್ಲಿತ್ತು. ಇದೆಲ್ಲವನ್ನು ದೇಶದ ಪ್ರಗತಿಯ ಆ ನವಮಂಗಳೂರು ಬರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೃಷ್ಣಾಪುರ ಭಾಗದಲ್ಲಿರುವಂತಹ, ಕುಳಾಯಿ ಭಾಗದಲ್ಲಿರುವಂತಹ, ಆ ಹೊಸಪೇಟೆ ಭಾಗದಲ್ಲಿರುವಂಥ ಎಲ್ಲ ಮೀನುಗಾರರು ಆ ಭಾಗದಲ್ಲಿ ಇದು ಬರಬೇಕು, ನಮ್ಮ ಪ್ರದೇಶದ ಎಲ್ಲರಿಗೂ ನೌಕರಿ ಸಿಗಬೇಕು, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಬಂದರು ಬಂದಿತ್ತು. ಈ ಬಂದರು ಬಂದು ಅನೇಕ ಜನರಿಗೂ ಕೆಲಸ ಕಾರ್ಯಗಳೆಲ್ಲ ಆಗ್ತಾಯಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಎಲ್ಲ ಪ್ರೈವೇಟೈಸೇಷನ್ ಆಗ್ತಾಯಿದೆ. ಅಲ್ಲಿ ಉದ್ಯೋಗಗಳು ಯಾರಾದರೂ ಪಾಪ ಇಲ್ಲಿ ಹೆಣ್ಮಕ್ಳು ಏನಾದರೂ ಅಪ್ಲೈ ಮಾಡ್ಕೊಂಡು ಗಂಡ್ಮಕ್ಳು ಯಾರಾದರೂ ಕೇಳಿ ಬಂದರೆ ಅಲ್ಲಿ ಚೇರ್ಮನ್ ಹತ್ರ ನಾಗರಿಕರು ಬಿಡಿ ಹೋಗಲಿಕ್ಕೆ, ಒಂದು ಶಾಸಕನಾದವನು ಅಥವಾ ಮಾಜಿ ಶಾಸಕನಾದವನಿಗೂ ಸಮೇತ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅಂತ ಒಂದು ದರ್ಪ ತೋಳಿನ ಅಧಿಕಾರಿ 7 ವರ್ಷದಿಂದ ತನ್ನ ಆಸ್ತಿಯ ಥರ ಜವಾಬ್ದಾರಿಯನ್ನು ಆ ಭಾಗದಲ್ಲಿ ತೆಗೆದುಕೊಂಡು ಅಲ್ಲಿ ಈ ಭಾಗದ ನಾಗರಿಕರಿಗೆ ಅನ್ಯಾಯ ಮಾಡುತ್ತಿರುವಂಥ ಅನೇಕ ದುರಂತ ಘಟನೆಗಳು ನಡೀತಾ ಇದ್ದಾವೆ. ನನ್ನಲ್ಲಿ ನಮ್ಮ ಪ್ರದೇಶದ ಒಬ್ಬ ಸಬ್ ಕಾಂಟ್ರಾಕ್ಟ್ರು ನನ್ನೊಂದಿಗೆ ಬಂದು ಕೂತ್ಕೊಂಡು ಹೇಳ್ತಾರೆ, ನಾನು ಕೆಲಸ ಎಲ್ಲ ಮಾಡಿದ್ದೇನೆ, ನಿಖಿತಾ ಅಂತ ಹೇಳುವಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಮೂಲಕ ಅವರು ಕೆಲಸ ಮಾಡ್ತಾಯಿದ್ದಾರೆ, ಸಬ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಆ ನಿಖಿತಾ ಕನ್ಸ್ಟ್ರಕ್ಷನ್ ಕಂಪನಿ ಬೆಂಗಳೂರಿನ ಮೂಲದ ಕಂಪನಿ. ಅವರು ಇವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಒಟ್ಟಿಗೆ ಆಗ್ತಾಯಿದೆ, ಅವ್ರದ್ದು ಜನನೂ ಇರೋದು. ಅವರು ಕೆಲಸ ಮಾಡಿದಂಥ ಕೆಲಸ ತಿಂಗಳಿನ ಬಿಲ್ಲೂ ಸಿಕ್ಕಿದೆ. ಒಂದು ಬಿಲ್ಲು ಒಮ್ಮೆ ಸಬ್ಮಿಟ್ ಮಾಡಿದರೆ 2 ದಿವಸದಲ್ಲಿ ಸಿಗ್ತದೆ ಅವರಿಗೆ. ಅವರು ಏನೆಲ್ಲ ದುಡ್ಡನ್ನು ಹಾಕಿ ಆ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮಾಡಿದ ನಂತರ ಅವರಿಗೆ ಬಿಲ್ಲನ್ನು ಕೊಡ್ತಾರೆ, ಇವರು ಬಿಲ್ ಹಾಕಿದ್ದಾರೆ. ಇವತ್ತು ಅವರು ಆ ಕಾಂಟ್ರಾಕ್ಟ್ ನನ್ನ ಹತ್ರ ಬರೋದು ಅಂತ ಹೇಳಿದರೆ 2,60,00,000 ಬಿಲ್ ಆಗಬೇಕು. ಅವ್ರ ಪಾಪ ಇಲ್ಲಿ ಕಾಂಕ್ರೀಟ್ನವರಿಗೆ, ಅವರಿಗೆ, ಇವರಿಗೆ, ಸಿಮೆಂಟ್ನವರಿಗೆಲ್ಲ ಚೆಕ್ ಕೊಟ್ಟು ಭಾರಿ ಕೂಗಿಕೊಂಡಿದ್ದಾರೆ, ಚೆಕ್ ರಿಲೀಸ್ ಆಗ್ತದೆ ಅಂತೇಳಿ. ಏನೂ ಆಗಿಲ್ಲ. ಹಬ್ಬದ ದಿವಸ ಕೆಲವರಿಗೆ ಪೇಮೆಂಟ್ ಬೇಕಿತ್ತು, ಅದಕ್ಕೂ ಆಗಿಲ್ಲ ಅಂತ. ಲಾಸ್ಟಿಗೆ 3 ದಿವಸ 4 ದಿವಸದಲ್ಲೂ ಪೇಮೆಂಟ್ ಆಗ್ತಾಯಿಲ್ಲ. ಆ ಬಗ್ಗೆ ನಾನಲ್ಲಿ ಹೋಗಿ ಅವರ ಹತ್ರ ಕೇಳಿದೆ, ಚೀಫ್ ಇಂಜಿನಿಯರ್ ಹತ್ರ. ಅವರು ಹೇಳಿದರು, ಇದು 1.5 ಕೋಟಿ ರೂಪಾಯಿ ನಾವು ತಡೆ ಹಿಡಿದಿದ್ದೇವೆ. ಯಾಕೆಂತೇಳಿದರೆ ಅವರು ಕೆಲಸ ತಿಂಗಳು ಲೇಟಾಗಿದೆ ಮಾಡಲಿಕ್ಕೆ, ಅದಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿದೆ. ನಾನು ಹೇಳಿದೆ, ನಿಮ್ಮ ಕಾಂಟ್ರಾಕ್ಟ್ನ ಮೂಲಕ, ಅಗ್ರಿಮೆಂಟ್ನ ಮೂಲಕ ಅಥವಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ತರ್ತೇನೆ, ಇದರಲ್ಲಿ ಕ್ಲಿಯರ್ ಕಟ್ ಕಾನೂನೇ ಇದೆ. ಮಧ್ಯದಲ್ಲಿ 1.5 ಕೋಟಿಯನ್ನು ಹಿಡಿಯುವಂಥ ಕೆಲಸ ಮಾಡಲಿಕ್ಕಿಲ್ಲ. LD ಅಥವಾ ಇನ್ನೊಂದು ಅವ್ರು ಕಟ್ ಮಾಡೋದಾದ್ರೂ ಅವ್ರದ್ದು 2 ಕೋಟಿ ರೂಪಾಯಿ ಡೆಪಾಸಿಟ್ ಉಂಟು. ಆಮೇಲೆ ತಿಂಗಳಿಗೆ ಬಿಲ್ ಆದದ್ರಲ್ಲಿ 11 ಕೋಟಿ ಬಿಲ್ ಮಾಡಿದ್ದಾರೆ. 18 ಕೋಟಿದ ಕೆಲಸ, ಅದರಲ್ಲಿ 11 ಕೋಟಿದು ಬಿಲ್ ಮಾಡಿದ್ದಾರೆ. ಆ 11 ಕೋಟಿಯಲ್ಲಿ 2 ಕೋಟಿ ರೂಪಾಯಿ ದುಡ್ಡನ್ನು ಅವರು
ಅಲ್ಲಿ ಡೆಪಾಸಿಟ್ ಆಗಿಟ್ಟು ಇಟ್ಟಿದ್ದಾರೆ. ಅವ್ರದ್ದು 2-2.5 ಕೋಟಿ ಅಲ್ಲೇ ಇದೆ. ಆದ್ರೂ ಈ ದುಡ್ಡಿನಲ್ಲಿ ಪುನಃ ಕಟ್ ಮಾಡ್ತೇನೆ ಅಂತ ಹೇಳಿದರು. ನಾನು ಚೀಫ್ ಇಂಜಿನಿಯರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಭಾರಿ ಒಳ್ಳೆಯವರು, ಮಹಾರಾಷ್ಟ್ರ ಭಾಗದವರು ಚೀಫ್ ಇಂಜಿನಿಯರ್. ಅವರು ಹೇಳ್ತಾರೆ, ಇಲ್ಲ ನಾನು ಅದು ಅನ್ಯಾಯ, 5 ಲಕ್ಷ ಮಾತ್ರ ನಾನು ಹೋಲ್ಡ್ ಮಾಡಿ ಅವರ ಬಿಲ್ಲನ್ನು ಪಾಸ್ ಮಾಡ್ತೇನೆ. ಅವರಿಗೆ ಪುನಃ ಕೆಲಸ ಆಗಲಿಕ್ಕುಂಟು, ಅಲ್ಲಿ ಇನ್ನೊಮ್ಮೆ ಅವ್ರದ್ದು ಬಿಲ್ ಆಗಲಿಕ್ಕುಂಟು, ಇನ್ನೊಮ್ಮೆ ಬಿಲ್ ಆಗಲಿಕ್ಕೆ ಸಾಧಾರಣ 1 ಕೋಟಿದು ಬಿಲ್ ಉಂಟು, ಮಾಡ್ತೇನೆ ಅಂತ ಹೇಳಿದರು. ನಾನು ನ್ಯಾಯ ಕೊಡ್ತಾರೆ ಅಂತೇಳಿ ಹೋದೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಆಗಲಿಲ್ಲ. ಇವರು ಕಳಿಸಿದ್ದನ್ನು ವಾಪಸ್ ಕಳಿಸಿದ್ದಾರೆ ಫೈನಾನ್ಸ್ನವರು. ನಾನು ಪುನಃ ಅವ್ರ ಹತ್ರ ಕೇಳುವಾಗ ಹೇಳಿದರು, ಅದು ಡೆಪ್ಟಿ ಚೇರ್ಮನನ್ನು ಮೀಟ್ ಆಗಬೇಕು ಅಂತೇಳಿ. ಡೆಪ್ಟಿ ಚೇರ್ಮನ್ ಅವರನ್ನು ಹೋಗಿ ನಾನು 4 ಗಂಟೆಗೆ ಹೋಗ್ತೇನೆ ಮೀಟ್ ಆಗಲಿಕ್ಕೆ. ಅಲ್ಲಿ CC ಕ್ಯಾಮರಾ ಇಟ್ಟಿದ್ದಾರೆ, ನಾವು ಬಾಕಿಯಾಗಿ ಸರ್ಕಾರಿ ಕಚೇರಿ ಅದು. ಆ CC ಕ್ಯಾಮರಾ ನೋಡಿದರೆ ತಮ್ಗೆ ಗೊತ್ತಾಗ್ತದೆ. ಅಲ್ಲಿ 4 ಗಂಟೆ ಹೋದಾಗ ಅವರು ಹೇಳ್ತಾರೆ, ಅವರು ಬೋರ್ಡ್ ಮೀಟಿಂಗಲ್ಲಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ. ಆಯಿತು, ಎಸ್. 6 ಗಂಟೆಗೆ ಹೋದೆ. ಪುನಃ 7 ಗಂಟೆವರೆಗೆ ಕಾದೆ ಅಲ್ಲೇ ಕೆಳಗಡೆ. 7 ಗಂಟೆಗೆ ಅವರು 6:15 6:45 ಬರ್ತಾರೆ. ಅವರ ಕಚೇರಿಗೆ ನಾನು 7 ಗಂಟೆಗೆ ಹೋಗ್ತೇನೆ. 7:40 ಅವರ ಕಚೇರಿಯಲ್ಲಿ, ಅವರ ಕಚೇರಿ ಒಳಗಡೆ ಆದರೆ ಅದರ ಈ ಕಡೆ PAದ್ದು ಕಚೇರಿ ಉಂಟು. ಬೇರೆ ಯಾವ ಕಚೇರಿ ಆದರೂ ಒಂದು MLA ಅಥವಾ ಮಾಜಿ MLA ಬಂದರೆ ಏನು ಅಂತೇಳಿ ಕೇಳಿಕೊಂಡು ಒಂದು ಅವರ ಕಳಕಳಿ ಏನು ಅಂತ ಕೇಳುವಂಥ ಮಾತಿರ್ತದೆ. ಇದನ್ನೇನು ಕೇಳಲಿಲ್ಲ. ಅವರ ಕೆಲಸ ಎಲ್ಲ ಆಗಿ ಬಿಟ್ಟು ಅವರ ಕಚೇರಿಯ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು, ನೀವು CCTV ಇದ್ದರೆ ನಾಳೆ ಎಲ್ಲ ನೋಡಬೇಕು ಅದನ್ನು ದಯವಿಟ್ಟು. ಹೊರಗಡೆ ಬಂದಾಗ ಮಹಿಳೆ, ಪಾಪ ನನ್ನ ತಾಯಿಯ ಥರ, ನನ್ನ ಹಿರಿಯ ಅಕ್ಕನ ಒಂದು ಪ್ರಾಯ ಆಗಿರ್ಬೋದು. ನಾನು ಅವ್ರ ಹತ್ರ ಫೋಲ್ಡೆಡ್ ಹ್ಯಾಂಡ್ ಅವ್ರ ಹತ್ರ ಕೈ ಮುಗಿದು ಕೇಳಿದೆ, ನೋಡಿ ಅನ್ಯಾಯ ಆಗ್ತಾಯಿದೆ. ಅವರು ಕೂಗ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಒಂದು ಹೆಲ್ಪ್ ಮಾಡಬೇಕು. ಯಾರು ಹೇಳಿದ್ದು? ನಾನಲ್ಲ, ಅದು ಚೀಫ್ ಇಂಜಿನಿಯರೇ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ನನ್ನ ಎದುರಿಗೆ ಚೀಫ್ ಇಂಜಿನಿಯರಿಗೆ ಫೋನ್ ಮಾಡಿದರು. ಮಾಡಿ ಅದನ್ನು ಅವ್ರದ್ದು ದುಡ್ಡು ಏನುಂಟು ಅವ್ರು ನೀವು ನನ್ನ ಹತ್ರ ಕಳಿಸಿದ್ದು ಹಾಗೆ ಹೀಗೆ ಅಂತೇಳಿ. ನಾನು ನಿಮ್ಮ ಹತ್ರ ಬರಲಿಕ್ಕೆ ನಮ್ಗೆ ಗೊತ್ತೇ ಇಲ್ಲ ಮೇಡಮ್, ಅವರು ಹೇಳಿದ್ದಕ್ಕೆ ನಾವು ನಿಮ್ಮ ಹತ್ರ ಬಂದದ್ದು, ನಮಗೆಲ್ಲ ನಿಮ್ಮ ಹತ್ರ ಯಾಕೆ ಬರ್ತೇವೆ ಅಂತೇಳಿ ಹೇಳುವಂಥ ಮಾತನ್ನು ಹೇಳಿದೆವು. ಇದನ್ನೆಲ್ಲ ಹೇಳಿ ಮಾತನಾಡಿಕೊಂಡು ಆಯಿತು, ನಾನು ಚೀಫ್ ಇಂಜಿನಿಯರ್ಗೆ ಹೇಳ್ತೇನೆ ಅಂತೆಲ್ಲ ಹೇಳಿದರು. ನಾನು ಅಲ್ಲಿ ಮಾತನಾಡ್ಕೊಂಡಿದ್ದೆ. ಒಂದೇ ಒಂದು ಅನ್ಪಾರ್ಲಿಮೆಂಟ್ರಿ ವರ್ಡ್, ಅದು ಗಂಡಸಾಗಿದ್ದರೆ ಬೇರೆ ಒಂದು ಹೇಳ್ಬೋದು, ಯಾರಾದರೂ ಆಪಾದನೆ ಮಾಡಿದರೆ. ಹೆಂಗಸು, ನನ್ನ ಅಕ್ಕನ ಥರ ಹೆಂಗಸು. ಆಮೇಲೆ ಅಷ್ಟು ಮಾತನಾಡಿಕೊಂಡು ಅವ್ರು ಬರುವಾಗ ಕಾರ್ನ ಹತ್ರ ಬಂದ ಸಮೇತ ಕೈ ಮುಗಿದು ಅವರು ಕಾರ್ನಲ್ಲಿ ಹೋಗ್ತಾರೆ. ಮರುದಿವಸ 10ನೇ ತಾರೀಕಿಗೆ 26 ಗಂಟೆ ಕಳೆದು ಅವರು ಹೋಗೋದಿಲ್ಲ. ಸೆಕ್ರೆಟ್ರಿ ಹೋಗಿ, ಮತ್ತೊಂದು ಲೀಗಲ್ ಅಡ್ವೈಸರ್ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಇಂಥ ಇದನ್ನು ಇದು ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಮತ್ತು ಕಾರನ್ನು ತಡೆದು ನಿಲ್ಲಿಸಿದ್ದಾರೆ ಅಂತ ಹೇಳುವಂಥ ಸುಳ್ಳು ಆಪಾದನೆಯನ್ನು ಮಾಡಿ ನನ್ನ ಮೇಲೆ 4-5 ಕಾನೂನುಗಳನ್ನು ಹಾಕಿ ನನಗೆ ಕೇಸ್ ಹಾಕಿದ್ದಾರೆ. ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ಫೋನ್ ಮಾಡಿ, ನನಗೆ ಯಾವ ಮರುದಿವಸ ಗೊತ್ತಾದದ್ದು. ನಾನು ಮರುದಿವಸ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತೇನೆ. ಬೆಂಗಳೂರಿಗೆ ಹೋಗೋ ಮಧ್ಯಾಹ್ನ 11 ಗಂಟೆಗೆ ಯಾರೋ ಫೋನ್ ಮಾಡಿದರು, ಹೀಗೆ ಅಂತ. ನಾನು ಕೇಳಿದೆ ನಿನ್ನೆ ದಿವಸ ಬೆಳಗ್ಗೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ಏನು ಇನ್ಸ್ಪೆಕ್ಟ್ರೆ, ನನಗೆ ವಿಷಯನೇ ಗೊತ್ತಿಲ್ಲ, ಏನಿದು ವಿಷಯ ಇದು, ನೀವು ಕೇಸ್ ಹಾಕಿದ್ದೀರಂತೆ. ಅಲ್ಲ, ಅವ್ರು ಬಂದು ಆಗೀಗೆ ಹೇಳಿದ್ರ ಮೇಲೆ ನಾವು ಅದನ್ನು ಮಾಡಬೇಕಾಗುತ್ತೆ. ತುಂಬ ಅವನು ಅಲ್ಲಿ ನಮ್ಮನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಚೇರ್ಮ್ಯಾನು. ಅಲ್ಲಿ ಒಂದು ಟೆರಿಟರಿ ಥರ ಆಗಿದೆ, ಅವರು CF ಪರ್ಮಿಷನ್ ಕೇಳ್ಕೊಂಡು ಹೋಗಬೇಕು ಹಾಗೆ ಹೀಗೆ ಅಂತೇಳಿ. ನಮಗೂ ಇದಿಲ್ಲ, ಆದರೆ ಅವರ ಒತ್ತಡಕ್ಕಾಗಿ ನಾನು ನನ್ನ ಮೇಲೆ ಇನ್ನೂ ಆಪಾದನೆ ಬೇಡ, ನಾನು ಒಂದು ಮುಸ್ಲಿಮ್ ಅಲ್ವಾ, ಯಾಕೆ ಮಾಡಿಲ್ಲ ಅಂತೇಳಿ ಮಾಡೋದು ಬೇಡ ಅಂತೇಳಿ ನಾನು ಕೇಸ್ ಹಾಕಿದೆ ಅಂತ ಹೇಳಿದೆ. ಆದರೆ ನಾನು ಮುಸ್ಲಿಮ್ ಆದರೆ ನೀವು ಕೇಸ್ ಹಾಕೋದು ಅಂತ ಹೇಳಿದರೆ, ತಪ್ಪು ಮಾಡಿದರೆ ಮಾತ್ರ ಅಲ್ಲ ಸ್ವಾಮಿ ಹಾಕೋದು. ನೀವು ಯಾಕೆ ಹಾಕಿದ್ದೀರಾ, ಯಾವ ರೀತಿಯಲ್ಲಿ ಹಾಕಿದ್ದೀರಾ? CCTV ತಂದು ನೋಡಿಸಿದ್ದೀರಾ? ಅಲ್ಲ, CCTV ನಾವು ತಂದು ನೋಡಿದೆವು, ಪಾಪ ಅದರಲ್ಲಿ ತಾವು ಏನೂ ಮಾತನಾಡಿಲ್ಲ ಅಂತ ಮಾತೇ ಇಲ್ಲ. ಮತ್ತು ತಾವು ಕೈ ಮುಗಿದು ಬಂದು ಹೋಗೋದು, ಅವರನ್ನು ಬೀಳ್ಕೊಡೆ ಮಾಡಿಕೊಡೋದು. ಅವ್ರು ಕೇಳಿದ್ರಂತೆ ಆ ಟೈಮಲ್ಲಿ, ಅವ್ರು ಬಂದು ಅಷ್ಟು ಚಂದದಲ್ಲಿ ಮಾತನಾಡಿ ಕೈ ಮುಗಿದೆಲ್ಲ ಕೇಳ್ತಾ ಇದ್ದಾರಲ್ಲ, ಅದಕ್ಕೆ ಅವರಿಗೆ ನೀವು ಇಷ್ಟು ಲೇಟಾಗಿ ಯಾಕೆ ಬಂದದ್ದು, 26 ಗಂಟೆ ಬಿಟ್ಟು ಕೇಸ್ ಮಾಡೋದಕ್ಕೆ? ನಾವು ಇಲ್ಲೇ ಪಕ್ಕದಲ್ಲಿದ್ದೇವಲ್ಲ ಪೋರ್ಟಿದ್ದು, ಅಲ್ಲಿ ಒಂದು ಫೋನ್ ಮಾಡಿದ್ದು ನಾವು ಕೂಡಲೇ ಬರ್ತಾ ಇದ್ದೇವಲ್ಲ, ಅಥವಾ ನಿಮ್ಮ CSF ಇದ್ದಾರಲ್ಲ ರಕ್ಷಣೆ ಮಾಡುವಂಥವ್ರು, ಅವ್ರು ಬರ್ತಾಯಿದ್ರಲ್ಲ ಅಂತಂದರೆ ಇದೆಲ್ಲ ಕ್ವಶನನ್ನು ಕೇಳಿದ್ರಂತೆ. ಇದು ಯಾವುದಕ್ಕೂ ಹಾಕದೆ ಅವರು ಪಾಪ ಸೆಕ್ರೆಟ್ರಿ ಹೇಳಿದ್ರಂತೆ, ಸೆಕ್ರೆಟ್ರಿ ಹತ್ರ ಕೇಳಬೇಕು, ತಾವು ಇನ್ಸ್ಪೆಕ್ಟರ್ ಹತ್ರ ಕೇಳಬೇಕು. ಅದನ್ನು ಅಲ್ಲಲ್ಲೇ ನೆಗೋಷಿಯೇಷನ್ ಮಾಡಿ ಅವರನ್ನು ಕರೆಸ್ತೇನೆ, ನಾವು ಮುಗಿಸುವ ಅಂತೇಳಿ ಹೇಳಿದ್ರಂತೆ. ಅದಕ್ಕೆ ಅವರು ಒಪ್ಪಿದ್ರಂತೆ. ಆಗ ಪುನಃ
10 ನಿಮಿಷ ಬಿಟ್ಟು ಹೇಳ್ತಾರಂತೆ ಚೇರ್ಮನಿಂದ ಕಾಲ್ ಬಂದಿದೆ, ಇಲ್ಲದು ಕೇಸೇ ಮಾಡಬೇಕಂತೇಳಿ ಹೇಳುವಂಥ ಮಾತನ್ನು ಮಾಡಿದ್ದಾರೆ. ನಾನು ಈ ಭಾಗದ ನಾಗರಿಕನಾಗಿ ಜನರ ತೊಂದರೆಗೆ, ನನ್ನ ಕೆಲಸ ನನ್ನದು 18 ಸಮಸ್ಯೆ ಉಂಟು, ಅದನ್ನು ಬಿಟ್ಟು ಜನರ ತೊಂದರೆಗಾಗಿ ಈ ಪೋರ್ಟ್ನ ಅಧಿಕಾರಿಗಳು ಮಾಡುವಂತಹ ದರ್ಪಕ್ಕೆ ನಾನು ಅಲ್ಲಿಗೆ ಹೋಗಿ ಪರಿಪರಿಯಾಗಿ ಅವರನ್ನು ಕೋರಿಕೊಂಡು ಇವತ್ತು ಆ ಹೆಂಗಸನ್ನು ಬಿಟ್ಟು ಒಂದು ಸೆಕ್ರೆಟರಿಯ ಮೂಲಕ 26 ಗಂಟೆ ನಂತರ ಒಂದು ಕೇಸನ್ನು ದಾಖಲಿಸ್ತಾದರೆ ನಾವು ಸಾಮಾನ್ಯ ಜನರು ಬಿಡಿ, ಒಂದು XMLA ಆಗಿದ್ದುಕೊಂಡು ಇಂಥ ದರ್ಪ ಕೆಲಸವನ್ನು ಮಾಡುವಂತಹ ಆ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಕರ್ಮಕಾಂಡಗಳನ್ನೆಲ್ಲ ಹಾಕಿದ್ದೇನೆ. ನಾನು ಈಗ RTA ಆ್ಯಕ್ಟ್ ಮೂಲಕ ಆ ಪ್ರೊಸೀಡಿಂಗ್ಸನ್ನು ಮತ್ತು ಅವರ ಇದ್ರ ಕಚೇರಿ ಇದೆ, ಕಚೇರಿಯಲ್ಲಿ ಸಮೇತ CCTV ಇಡಬೇಕು ಅವರು ಈಗಿನ ರೂಲ್ಸಿನ ಪ್ರಕಾರ. ಆ CCTVಯನ್ನು ಅವರು ತೆಗೆದು ಕೊಡಬೇಕು ಅಂತ ಹೇಳುವಂಥ RTA ಆ್ಯಕ್ಟಲ್ಲಿ ನಾನು ಕೇಳಿದ್ದೇನೆ. ನಾನಿದನ್ನು ಬಿಡುವುದಿಲ್ಲ, ಇಲ್ಲಿಗೆ ನನ್ನ ಮಾನ ನಷ್ಟ ಮಾಡಿದ್ದಾರೆ. ಈಗೊಂದು ಬಹಿರಂಗವಾಗಿ TV-ಯವನು ಅವ್ರು ಹೇಳ್ತಾ ಇದ್ದಾರೆ ಅವನು ಒಂದು 15 ನಿಮಿಷ ಇದ್ದಿದ್ದರೆ ಮಾನಭಂಗ ಮಾಡ್ತಾ ಇದ್ದ ಅಂತೇಳಿ. ಅದನ್ನು ಕೇಳಿ ನೀವು ಕಣ್ಣೀರು ಬರ್ತದೆ. ಇಂಥ ಅನಾಗರಿಕತೆಗೆ ನಮ್ಮನ್ನು ಹೋಗಲಿಕ್ಕೆ ಕಾರಣ ಯಾರು? ಆದ್ದರಿಂದ ಈ ಪೋರ್ಟ್ನ ಡೆಪ್ಟಿ ಚೇರ್ಮನ್ನ ವಿರುದ್ಧ ನಾನು 24 ಕೋಟಿ ಮಾನ ನಷ್ಟ ದಾವೆ ನಾನು ಹುಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದರಿಂದ ನನಗೆ ತುಂಬ ಘಾಸಿಯಾಗಿದೆ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳುವಂಥ ನಿವೇದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೂಲಕ ಅವರಿಗೆ ತಿಳಿಸಲ್ಪಟ್ಟಿದ್ದೇನೆ. ಅವನು ಎಷ್ಟೇ ದರ್ಪ ಚರ್ಮದವನಾಗಿರ್ಬೋದು, ಅವನ ಅಹಂಕಾರ ಮಿತಿ ಮೀರಿದೆ. ಈಗ ಯಾವ ರೀತಿಯಲ್ಲಿ ಅಂತ ಹೇಳಿದರೆ 4 ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೇನೆ, ನನಗೆ ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ವರ್ತಿಸ್ತಾನೆ. ಮತ್ತು ತಮ್ಮ ಗಮನಕ್ಕೆ ತರುವಂಥದ್ದೊಂದು ಕೋವಿಡ್ ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಜಾತಿ ಮತ ಭೇದವನ್ನು ಬಿತ್ತುವಂಥ ಚೇರ್ಮನ್ ಆಗಿದ್ದಾನೆ ಅವನು. ಆ ಸಂದರ್ಭದಲ್ಲಿ ಕೆಲವು ಕಾರ್ಪೊರೇಟ್ಗಳಿಗೆ ಮಾತ್ರ ಕರೆದು ಅವರ ಲೆಕ್ಕದಲ್ಲಿ ಬರೆದದ್ದಲ್ಲಿ ರಿಹ್ಯಾಬಿಲಿಟೇಷನ್ ಅವರಿಗೆ ಯಾರೆಲ್ಲ ಪುನರ್ವಸತಿಗೆ ಜಾಗ ಕೊಟ್ಟಿದ್ದಾರೆ ಕೃಷ್ಣಾಪುರ ಕಾಟಿಪಳ್ಳದಲ್ಲಿ ಅಲ್ಲಿನ ಸಮೇತ ಯಾರೆಲ್ಲ ಜಾತಿ ಮತ ಭೇದ ಬಿಟ್ಟು ಆ ಸರ್ಕಾರದ ಬಂದಂಥ ದುಡ್ಡನ್ನು ಫುಡ್ ಕಿಟ್ಗೆ ಕೊಟ್ಟಿದ್ದಾರೆ. ಕೊಟ್ಟದ್ದು ಎಲ್ಲಿಗೆ ಮಾತ್ರ ಅಲ್ಲ, ಕುಳಾಯಿ ಪ್ರದೇಶ, ಹೊಸಬೆಟ್ಟು ಪ್ರದೇಶ ಮತ್ತು ಆ ಕೃಷ್ಣಾಪುರದ ಕೆಲವೊಂದು ಪ್ರದೇಶದ ಮಾತ್ರ ಕೊಟ್ಟಿದ್ದಾರೆ. ಎಲ್ಲಿ ಮೈನಾರಿಟೀಸ್ಗಳಿದ್ದಾರೆ ಅಥವಾ ಎಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅವರಿಗೆ ಸಿಗಲಿಲ್ಲ. ಇಂಥ ಅನ್ಯಾಯವನ್ನು ಮಾಡಿದಂಥ ಅಂತಹ ಕೆಡುಕನಿಗೆ ತಾವು ತಮ್ಮಲ್ಲಿರುವಂಥ ಶಕ್ತಿ ಇದೆ, ತಮ್ಮಂಥ ಶಕ್ತಿ ಯಾರಿಗೂ ಇಲ್ಲ. ಮಾಡೋದನ್ನು ಯಾವ ರೀತಿ ಆ ಪೋರ್ಟ್ನ ಅಧಿಕಾರಿಗಳು ಮಾಡ್ತಾರೆ ಅದನ್ನು ಜನರ ಗಮನಕ್ಕೆ ತರುವಂಥ ಸತ್ಯ ವರದಿ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ. ಮತ್ತು ತಮಗೆ ಆ ವರದಿಯನ್ನು ನಾನು ತೋರಿಸ್ತೇನೆ, ಫ್ರೀಡಮ್ TV ಅವರು ಮಾಡಿದ್ದು. ದಯವಿಟ್ಟು ಫ್ರೀಡಮ್ TV ಅವರಿಗೂ ನಾನು ಕೇಳ್ತೇನೆ, ಯಾವುದೇ ವಿಷಯದ ಸತ್ಯ ಅರಿಯದೆ ಏನೋ ಒಂದು ಶಾಸಕ ಏನೊಂದು ಮುಸ್ಲಿಂ ಇದ್ದಾನೆ ಅಂತೇಳಿ ಬಾಯಿಗೆ ಬಂದಾಗೆಲ್ಲ ಬೊಗಲೋದು ಬ್ಯಾಡಿ. ದಯವಿಟ್ಟು ಬಹಿರಂಗವಾಗಿ ನಿಮಗೆ ನಾನು ಓಪನ್ ಆಗಿ ಹೇಳಿದ್ದೇನೆ, ಸತ್ಯತೆಯನ್ನು ಅರಿಯಿರಿ. ತಪ್ಪಿದರೆ ನಮಗೆ ಕಡೆ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನು ಕೊಡಿ, ನಾವು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೇವೆ.